ಕಾಪಿರೈಟ್ ಕ್ಲೇಮ್ ಹಾಗೂ ಕಾಪಿರೈಟ್ ಸ್ಟ್ರೈಕ್. ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಹಾಕ್ತೀರಾ ಅಂದ್ರೆ ಇದ್ರ ಬಗ್ಗೆ ನೀವು ಕೇಳೇ ಇರ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಚಾನಲ್ ನಲ್ಲೇ ಬಂದಿರೋದನ್ನ ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇದೆ. ಸೊ ಆ ಎಲ್ಲಾ ಕನ್ಫ್ಯೂಷನ್ಸ್ ನ ಈ ವಿಡಿಯೋದಲ್ಲಿ ಇವತ್ತೇ ಈಗಲೇ ಕ್ಲಿಯರ್ ಮಾಡೋಣಂತೆ. ಸೊ ಕಾಪಿರೈಟ್ ಕ್ಲೇಮ್ ಅಂದ್ರೇನು, ಸ್ಟ್ರೈಕ್ ಅಂದ್ರೇನು, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಬಂದ್ರೆ ಏನ್ ಮಾಡ್ಬೇಕು, ಚಾನಲ್ ಮಾನಿಟೈಸ್ ಆಗಕ್ಕೆ ಏನಾದ್ರೂ ಎಫೆಕ್ಟ್ ಆಗುತ್ತಾ, ಚಾನಲ್ ನಲ್ಲಿ ವಿಡಿಯೋಸ್ ನ ಡಿಲೀಟ್ ಮಾಡ್ಬೇಕಾ, ಎಲ್ಲದನ್ನ A to Z ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋ ಇವಾಗ್ಲೇ ಅಲ್ಲ, ನೀವು ಯೂಟ್ಯೂಬ್ ನಲ್ಲಿ ಇರುವವರೆಗೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ನೋಡೋಣ ಕಾಪಿರೈಟ್ ಕ್ಲೇಮ್ ಬಗ್ಗೆ. ಫಸ್ಟ್ ಆಫ್ ಆಲ್, ನಿಮ್ಮ ಚಾನಲ್ಗೆ ಕಾಪಿರೈಟ್ ಕ್ಲೇಮ್ ಏನಾದ್ರೂ ಬಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಚಾನಲ್ಗೆ ಏನು ಎಫೆಕ್ಟ್ ಆಗಲ್ಲ. ಕಾಪಿರೈಟ್ ಕ್ಲೇಮ್ ಬರೋದು ಬರೇ ವಿಡಿಯೋಸ್ಗೆ, ಚಾನಲ್ಗೆ ಅಲ್ಲ. ಸೊ ಇದು ಬೇಸಿಕಲಿ ನೀವು ಬೇರೆಯವರ ಕಂಟೆಂಟ್, ಆಡಿಯೋ ಅಥವಾ ವಿಡಿಯೋ ಅದನ್ನ ಯೂಸ್ ಮಾಡಿದಾಗ ನಿಮ್ಗೆ ಕಾಪಿರೈಟ್ ಕ್ಲೇಮ್ ಅಂತ ಬರುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋಗೆ. ಆವಾಗ ನೀವು ಆ ಪರ್ಟಿಕ್ಯುಲರ್ ಕಂಟೆಂಟ್ ನ ಡಿಲೀಟ್ ಮಾಡಿ ನಿಮ್ಮ ಚಾನಲ್ಗೆ ಬಂದಿರುವಂತಹ ಕಾಪಿರೈಟ್ ಕ್ಲೇಮ್ ನ ರಿಮೂವ್ ಮಾಡಬಹುದು. ಅದು ಹೇಗ್ ಮಾಡೋದು ಅಂತ ಇಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲಾ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ವಿಡಿಯೋಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಕ್ಲೇಮ್ ಇಂದ ಏನಾಗುತ್ತೆ, ನಿಮ್ಮ ಚಾನಲ್ ಏನಾದ್ರೂ ಮಾನಿಟೈಸ್ ಆಗಿದ್ರೆ ಅದೇನು ಡಿಮಾನಿಟೈಸ್ ಆಗಲ್ಲ, ಬಟ್ ಆ ಪರ್ಟಿಕ್ಯುಲರ್ ವಿಡಿಯೋ ಏನಿದೆ ಅಂದ್ರೆ ಕ್ಲೇಮ್ ಬಂತಹ ವಿಡಿಯೋ, ಅದಕ್ಕೆ ಬರುವಂತಹ ಎಲ್ಲಾ ಅರ್ನಿಂಗ್ ಏನಿದೆ ಆ ಕಾಪಿರೈಟ್ ಓನರ್ ಜೊತೆ ಶೇರ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ಆ ವಿಡಿಯೋನ ಡಿಲೀಟ್ ಮಾಡ್ಬೇಕಾ ಅಂತ ಕೇಳೋದಿದ್ರೆ ಡಿಲೀಟ್ ಮಾಡುವ ಅವಶ್ಯಕತೆ ಇಲ್ಲ. ಅದೇ ನಾನು ಮೊದ್ಲಿಗೆ ಹೇಳಿದ್ನಲ್ಲ, ಆ ಪರ್ಟಿಕ್ಯುಲರ್ ಕಂಟೆಂಟ್ ನ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಎಡಿಟ್ ಸೆಷನ್ ಅಲ್ಲಿ ಮ್ಯೂಟ್ ಮಾಡ್ಕೋಬಹುದು. ಅದು ಇಲ್ಲ ಅಂದ್ರೆ ಕೆಲವು ಮ್ಯೂಸಿಕ್ ಅಥವಾ ಆಡಿಯೋಸ್ಗೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕ್ರೆಡಿಟ್ ಕೊಟ್ರೆ ಸಾಕು. ಇನ್ ಕೇಸ್ ನಿಮ್ಮ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ, ಚಾನಲ್ ನಲ್ಲಿ ಆಲ್ರೆಡಿ ಕ್ಲೇಮ್ ಇದೆ, ಮುಂದೆ ಮಾನಿಟೈಸ್ ಆಗುತ್ತಾ, ಇದಕ್ಕೆ ಸಿಂಪಲ್ ಆನ್ಸರ್ ಆಗುತ್ತೆ. ಕಾಪಿರೈಟ್ ಕ್ಲೇಮ್ ಇದೆ, ನಿಮ್ಮ ಚಾನಲ್ಗೆ ಮಾನಿಟೈಸ್ ಅಲ್ಲಿ ಏನು ತೊಂದರೆ ಮಾಡಲ್ಲ. ಬಟ್ ಹಾಗಂತ ಸಿಕ್ಕಿದ್ ಮ್ಯೂಸಿಕ್ ಹಾಗೂ ಆಡಿಯೋಸ್ ನ ಹಾಕಿ ನಿಮ್ಮ ಚಾನಲ್ ಅಲ್ಲಿ ಬೇಜಾನ್ ಕ್ಲೇಮ್ಸ್ ನ ಇಟ್ಕೋಬೇಡಿ. ಇದು ಈಗ ಅಷ್ಟೇನ್ ಅನ್ಸಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ನೀವು ವಿಡಿಯೋಸ್ ಹಾಕಿ ಕಾಪಿರೈಟ್ ಓನರ್ ಅರ್ನಿಂಗ್ಸ್ ನ ತಗೋತಿರ್ತಾರಲ್ಲ, ಅವಾಗ ಗೊತ್ತಾಗೋದೇನು ಫೀಲೇ ಆಗುತ್ತೆ. ಓಕೆ, ಈಗ ಬಂದು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ವಲ್ಪ ಡೇಂಜರ್ ವಿಷಯ. ಸೊ ನೀವೇನಾದ್ರೂ ಬೇರೆಯವರ ವಿಡಿಯೋಸ್ ನ ಅವರ ಪರ್ಮಿಷನ್ ಇಲ್ಲದೆ ನಿಮ್ಮ ಚಾನಲ್ ಅಲ್ಲಿ ಯೂಸ್ ಮಾಡಿದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಬರೋದೇ ಕಾಪಿರೈಟ್ ಸ್ಟ್ರೈಕ್. ಉದಾಹರಣೆಗೆ, ನೀವೇನಾದ್ರೂ ನನ್ನ ವಿಡಿಯೋಸ್ ನ ನಿಮ್ಮ ಚಾನಲ್ ನಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ, ಅದು ನನ್ಗೆ ಗೊತ್ತಾಗಿದೆ ಅಂದ್ರೆ ಅಲ್ಲಿ ನಾನು ನಿಮ್ಮ ಚಾನಲ್ ಗೆ ಕಾಪಿರೈಟ್ ಸ್ಟ್ರೈಕ್ ನ ಕಳಿಸಬಹುದು. ನಾನ್ ಯಾವಾಗ್ಲೂ ಸ್ಟ್ರೈಕ್ ಕೊಡಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಈ ರೀತಿ ನಿಮ್ಗೇನಾದ್ರೂ ಸ್ಟ್ರೈಕ್ ಬಂದ್ರೆ ಅದು 90 days ವರೆಗೂ ಚಾನಲ್ ಅಲ್ಲಿ ಇರುತ್ತೆ. ಅವಾಗ ನೀವು ಕಾಪಿರೈಟ್ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ತಗೊಂಡು, ಅಂದ್ರೆ ಯಾವ್ದೋ ಸ್ಕೂಲ್ ಅನ್ಕೋಬೇಡಿ, ಯೂಟ್ಯೂಬ್ ಅಲ್ಲೇ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಕ್ವಶನ್ಸ್ ನ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಕೊಟ್ರೆ ಸಾಕು. ಆ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ 90 days ಅಲ್ಲಿ ಆ ಸ್ಟ್ರೈಕ್ ನಿಮ್ಮ ಚಾನೆಲ್ ಇಂದ ರಿಮೂವ್ ಆಗುತ್ತೆ. ಜೊತೆಗೆ ಆ 90 days ಮಧ್ಯದಲ್ಲಿ ಮತ್ತೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿ ಇನ್ನೊಂದು ಸ್ಟ್ರೈಕ್ ತಗೊಂಡ್ರಪ್ಪ ಅಂದ್ರೆ ನೆಕ್ಸ್ಟ್ 90 days ಏನಿದೆ ಆ ಸೆಕೆಂಡ್ ಸ್ಟ್ರೈಕ್ ಬಂತಲ್ಲ ಅಲ್ಲಿಂದ ಕೌಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಚಾನಲ್ ಅಲ್ಲಿ ಪ್ರಮೋಷನ್ ಆಗಿ 1 ರಿಂದ 2 ಸ್ಟ್ರೈಕ್ ಆಗುತ್ತೆ. ನಂತರ ನೀವು 2 ನಂಬರ್ ಇದೆ ಸರಿ ಕಾಣಿಸ್ತಾ ಇಲ್ಲ, 3 ಇದ್ರೆ ಲಕ್ ಇರುತ್ತೆ ಅಂತ ಸ್ಟ್ರೈಕ್ ಬರೋ ರೀತಿ ಕಂಟೆಂಟ್ ಹಾಕಿದ್ರೆ ನಂತರ 2 ಸ್ಟ್ರೈಕ್ ಇತ್ತಲ್ಲ ಅದು 3ನೇ ಸ್ಟ್ರೈಕ್ ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಒಂದು ಚಿಕ್ಕ ಟಿಪ್ ನ ನಿಮ್ಗೆ ಹೇಳ್ಕೊಡ್ತೀನಿ. 3rd ಸ್ಟ್ರೈಕ್ ಬರೋ ಮುಂಚೆ ನಿಮ್ಮ ಚಾನಲ್ ಲೋಗೋ, ಮೆಮೊರಿಗೋಸ್ಕರ ನಿಮ್ಮ ಚಾನಲ್ ನ ಫೋಟೋ ಕೂಡ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ 3ನೇ ಸ್ಟ್ರೈಕ್ ಬಂದ ನಂತರ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಕ್ಲೇಮ್ ಬಂದ್ರೆ ಟೆನ್ಷನ್ ಇರಲ್ಲ, ಸ್ಟ್ರೈಕ್ ಬಂದ್ರೆ ನೆಮ್ಮದಿ ಇರಲ್ಲ. ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಕಾಪಿರೈಟ್ ಕ್ಲೇಮ್ ಅಂದ್ರೆ ಏನ್ ಗುರು, ನನ್ ಮ್ಯೂಸಿಕ್ ಅಲ್ವಾ, ಸರಿ ಬಿಡು ಯೂಸ್ ಮಾಡ್ಕೋ, ಬಟ್ ಅರ್ನಿಂಗ್ ಅರ್ಧ ಮಾಡ್ಕೊಳ್ಳೋಣ. ಅದೇ ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ, ನನ್ ವಿಡಿಯೋ ಇದು, ನನ್ ಗೊತ್ತಿಲ್ದಂಗ್ ಯೂಸ್ ಮಾಡ್ತಾ ಇದ್ದಾನೆ ನೋಡು, ತಡಿ ಯುನಿಕ್ ಸ್ಟ್ರೈಕ್ ಕಳ್ಸೋಣಂತೆ. ಹೀಗೆ ವರ್ಕ್ ಆಗುತ್ತೆ. ವಿಡಿಯೋ ಎಲ್ಲಾದ್ರೂ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಚಾನಲ್ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಇನ್ಫಾರ್ಮೇಶನ್ ಪಕ್ಕಾ ಸಿಗುತ್ತೆ.